ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಒಂದು ಸುದ್ದಿ ನೀವು ನೋಡಿದ್ದೀರಿ, ಯಾರೇ ಕೇಳ್ತಾ ಇದ್ದೀರಿ, ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವ್ರನ್ನ ದೆಹಲಿಯಲ್ಲಿ ಭೇಟಿಯಾದರು ಅನ್ನುವಂಥದ್ದು. ಅದಕ್ಕೆ ನೂರಾರು ಕಾಲುಗಳು, ನೂರಾರು ಕೈಗಳು ಜೋಳು ಆಗ್ತಾ ಇರ್ತವೆ. ಒಂದು ಮೀಡಿಯಾದವ್ರ ಕೆಲಸ ಏನೋ 1, 2, 2, 4, 4, 8, 16, 32 ಹಿಂಗೆ ಹೋಗೋದವು. ಈ ರೀತಿಯಾಗಿ ನಮ್ಮದೇ ಕಲ್ಪನೆಗಳನ್ನು, ವಾಸ್ತವಗಳನ್ನು ಬೆರೆಸಿ ಊಹೆಗಳನ್ನು ಮಾಡುವಂಥದ್ದು. ಆ ನೆಲೆಯಲ್ಲಿ ಸತೀಶ್ ಅವರು ಇವತ್ತು ಭೇಟಿಯಾಗಿದ್ದು, ಈ ಸಂದರ್ಭದಲ್ಲಿ ಭೇಟಿಯಾಗಿದ್ದು. ಅದರಲ್ಲೂ ಹನಿ ಟ್ರ್ಯಾಪ್ ಜೋರ್ದಾರ್ ಹೇಳೋದು, ಅದು ನ್ಯಾಯಾಂಗದ ಮೂಲಕ ಬಗೆಹರಿಸೋದ್ರ ಸುಲಭ ಕೆಲಸ ಅಲ್ಲ. ಯಾಕಪ್ಪ ಅಂತಂದ್ರೆ ನಿಮಗೆ ಗೊತ್ತಿದ್ದಂಗೆ ಕೇಳೋದು ಎವಿಡೆನ್ಸ್ ಅಲ್ಲಿ ಸುಲಭವಾಗಿ ಸಿಗುವುದಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತದ. ಇದು ಸತೀಶ್ ಅವ್ರಿಗೆ ಗೊತ್ತಿದ್ದ ವಿಷಯ ಇದೆ. ಮತ್ತು ಕುಮಾರಸ್ವಾಮಿಗಳಂತೂ ಅವರು ರಾಜಕೀಯದಲ್ಲಿ ಬಲ್ಲಿದ್ರು, ಇಂಥ ರಾಜಕೀಯದಲ್ಲ. ಅದಕ್ಕಾಗಿ ಈ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡಲಿಕ್ಕಾಗಿರ್ಬೋದು, ಮತ್ತೇನೋ ತಮ್ಮ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡಿದ್ದೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದು ಎಲ್ಲ ವಿವರ ಮಾಡಿ ಹೇಳ್ತೀನಿ ಅಂತ ಏನೋ ಹೇಳಿದ್ದಾರೆ. ಈಗ ನವದೆಹಲಿಯಲ್ಲೇ ಹೇಳಿ, ಏನು ಹೇಳ್ತಾರೆ ಹೇಳಿ. ಆದರೆ ಹನಿ ಟ್ರ್ಯಾಪದ ನೆಲಗಟ್ಟಿನಲ್ಲೇ ಅವ್ರ ಮಧ್ಯೆ ಚರ್ಚೆ 40 ನಿಮಿಷದವರೆಗೆ ಆಯಿತು ಅಂತ ವರದಿಗಳಿದಾವೆ. ಅವ್ರು ಎಷ್ಟು ಸತ್ಯ ಎಷ್ಟು ಸುಳ್ಳು ಅವ್ರಿಗೆ ಬಿಟ್ಟಿದ್ದು. ಆದರೂ ಅವರು ಮಾತ್ರ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದರು ಅನ್ನೋದಕ್ಕೆ ಅವ್ರ ಮಾತುಗಳ ಸಾಕ್ಷಿ ಇದ್ದಾವೆ. ಜಾರಕಿಹೊಳಿ ಅವರು ಅಲ್ಲೇ ಪ್ರಸ್ತಾಪ ಮಾಡಿದ್ರಂತ, ಪ್ರಭಾವಿ ನಾಯಕರ ರಾಜಕೀಯ ಜೀವನ ಮುಗಿಸಲು ಈ ಷಡ್ಯಂತ್ರ ನಡೆಸುತ್ತಿರುವುದು ಕಳವಳಕಾರಿ ಅಂತ ಅಂದ್ರಂತ. ಇದು ವರದಿ ಮೆಚ್ಚುವಂಥದ್ದಲ್ಲ, ಪ್ರಭಾವಿ ನಾಯಕರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ, ಹೆಸರನ್ನು ಹೇಳಿಲ್ಲ. ಅದೇ ಕಾಲಕ್ಕೆ ಕುಮಾರಸ್ವಾಮಿಗಳು ಸಹಿತ ಹೌದಪ್ಪ, ಇದೊಂದು ನೀಚ ತಂತ್ರ, ಇತ್ತೀಚಿನ ವರ್ಷಗಳಲ್ಲಿ ಈ ಕುತಂತ್ರ ಜಾಸ್ತಿ ಆಗಿದೆ, ಇದಕ್ಕೆ ಕಡಿವಾಣ ಹಾಕಬೇಕು. ಅಂದರೆ ನಾವು ಇದನ್ನು ಕಾನೂನಾತ್ಮಕವಾಗಿ ಗೆಲ್ಲೋದು ಭಾಳ ಕಷ್ಟ, ಆದರೆ ಪ್ರೆಷರ್ ಮಾಡಲಿಕ್ಕೆ ಸಾಧ್ಯ. ನಾವೆಲ್ಲರೂ ಕೂಡಿದ್ರೆ ಇಂಥ ಘಟನೆಗಳಾಗದೆ ನೋಡ್ಲಿಕ್ಕೆ ಸಾಧ್ಯ ಇದೆ. ಒಪ್ಪಿತ ಅವ್ರವ್ರ ಬದುಕು ಏನಾಗ್ತದೆ ಆಗಲಿ, ಆದರೆ ಇದನ್ನು ಒಂದು ಇಶ್ಯೂ ಇಟ್ಕೊಂಡು ಒಪ್ಪಿತ ನಡೆದಂಥ ಕ್ರಿಯೆ ಬಗ್ಗೆ ಶೂಟ್ ಮಾಡಿಸಿ ಜನರ ಮುಂದಿಟ್ಟ ಒಬ್ಬ ನಾಯಕತ್ವ ಹಾಳು ಮಾಡೋದು ತಪ್ಪ ಅನ್ನುವಂಥ ಅವರ ಅಭಿಪ್ರಾಯ. ತಪ್ಪು ಸರಿ ಚರ್ಚೆ ಇಲ್ಲ, ನೈತಿಕತೆ ಅನೈತಿಕತೆ ಬಗ್ಗೆ ಚರ್ಚೆ ಇಲ್ಲ. ಅವ್ರವ್ರು ಒಪ್ಪಿ ಬರ್ತಾರೆ, ಆದರೂ ಶೂಟ್ ಮಾಡ್ಕೊಂಡು ಹಾಕೋದು ತಪ್ಪ.